ಭಾವುಜಿ ನಿಮಗಂತನ ಅಮೀನ್ಗಢದಿಂದ ಕರೆದಂಟ ತರ್ಸೇನೆ. ಬರ್ರಿ ಭಾವುಜಿ, ಹಾಗೆ ಹೋಗ್ಲಿ ಚೌಕಾಬಾರ. ಓಲ್ಡ್ ಡೇಸ್ ಒಳಗೆ ಹೆಂಗ್ ನಡೀತಿತ್ತೋ ಹಂಗ ಕನ್ನಡದೊಳಗೆ ಹೇಳ್ರಿ ಬೀಗ್ರ. ಹಿಂಗ ಅಂಗ್ರೇಜಿ ಭಾಷೆ ಒಳಗೆ ಮಾತಾಡಿದ್ರ ನನಗಾಗುದಿಲ್ಲ. ಅಚ್ಚ ಕನ್ನಡದೊಳಗೆ ಮಾತಾಡ್ರಿ. ಕನ್ನಡ ಬರ್ತದ ಏನಿಲ್ಲ ನಿಮಗ? ಓಲ್ಡ್ ಡೇಸ್ ಅಲ್ಲ, ಪ್ರಾಚೀನ ದಿನಗಳು. ದಿಸ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ. ನನಗೆ 4 ಜನ್ಮ ಕಳೆದ್ರು ಶುದ್ಧ ಕನ್ನಡ ಬರೋದಿಲ್ಲ. ಹಂಗಂತ ಕನ್ನಡ ಬರೋದಿಲ್ಲ ಅಂತಲ್ಲ, ಬರ್ತದ. ಕೋರ್ಟ್ನೊಳಗ ವಕೀಲರ ಜೋಡಿ ಗುದ್ದಾಡಬೇಕು. ಕೋರ್ಟ್ನೊಳಗ ಶುದ್ಧ ಕನ್ನಡ ಎಲ್ಲಿರ್ತದೆ ಹೇಳ್ರಿ? ಒಬ್ರೊಬ್ರದ್ದು ಒಂದೊಂದು ಮಾತು. ಕನ್ನಡ ಅನ್ನೋದು ಶುದ್ಧ ಕಿಚಡಿ ಆಗೋಗ್ಯದ. ಇನ್ನೊಬ್ಬರಿಗೆ ಯಾಕೆ ದೋಷ ಕೊಡ್ತೀರಿ ನಿರಂಜನ್? ಮೊದಲು ನಾವು ನಮ್ಮ ಮಾತೃ ಭಾಷೆಯನ್ನು ಪ್ರೀತಿಸುವುದನ್ನು ಕಲಿಬೇಕು. ವಿಲಾಯಿತಿ ಮಂದಿ ಅರಿವಿ ಹಾಕೋತೀರಿ. ತಿನ್ನುವುದು ಉಣ್ಣುವುದು ರೀತಿ ನೀತಿ ಎಲ್ಲ ವಿಲಾಯಿತಿ ಶೈಲಿ. ಆದ್ರೂ ಬಾಬುಜಿ, ಇವತ್ತು ನಮ್ಮ ಸಂಸ್ಕೃತಿ ಒಳಗಿರೋ ಚೌಕಾಬಾರ ಆಟ ಹಾಗೆ ಹೋಗ್ಲಿ. ಅದರ ಪ್ರಾಚೀನ ಹೆಸರು ಚೌಕಾಬಾರ ಖರೆ. ಆಮೇಲೆ ಅದನ್ನ ಪಗಡಿ ಅಂದ್ರು. ಶತರಂಜ್ ಆಟ ಅಂತಾನು ಕರೀತಾರ. ಅದು ಆ ಕೆಂಪು ಮುಸುಡಿಯವರು ಬಂದ ಮೇಲೆ ಇಟ್ಟ ಹೆಸರ. ಅದನ್ನ ನಮ್ಮ ಹತ್ರ ಹೇಳಿಕ್ ಹೋಗ್ಬ್ಯಾಡ್ರಿ, ನಮ್ಮ ತಲೆ ಕೆಟ್ಟ ಹೋಗ್ತದ. ಭಾವುಜಿ, ಪಗಡಿ ಆಟನ ಬೇರೆ, ಚೌಕಾಬಾರನ ಬೇರೆ. ಅಂದ್ರ ನನ್ನ ಜೋಡಿನ ತರ್ಕ ವಿತರ್ಕ ಕುತರ್ಕ ಶುರು ಮಾಡ್ಲಿಕ್ಕತ್ತೀರಿ ಅಂದ್ರ ತಿಳಿಲ್ ಬಾವುಜಿ. ನಿಮ್ಮ ವಿಲಾಯಿತಿ ಭಾಷಾದೊಳಗ ಇದಕ್ಕ ಆರ್ಗ್ಯುಮೆಂಟ್, ಡಿಬೇಟ್ ಅಂತಾರ. ಅದನ್ನ ನನ್ನ ಜೋಡಿ ಮಾಡ್ಬೇಕಂತೀರಿ? ಹಂಗಾದ್ರೆ ಅದಕ್ಕೆ ನಾ ತಯಾರಿದ್ದೇನೆ. ಅಖಂಡ ಕರ್ನಾಟಕದ ವೀರ ಪ್ರತಾಪಿ ನಾನು. ಯಾವುದಕ್ಕೂ ಸೋಲು ಮಗನ ಅಲ್ಲ. ವಿಚಾರ ಮಾಡ್ರಿ ಬಾವುಜಿ, ವಾದದೊಳಗ ನಾನೇನ್ ಕಮ್ಮಿ ಇಲ್ಲ. ವಕೀಲಿದ್ದೇನೆ ನಾನು. ಇದುವರೆಗೂ ನನ್ನನ್ನ ಯಾರು ಸೋಲ್ಸಿಲ್ಲ. ಹಾಗೆ ಹೋಗ್ಲಿ ಚೌಕಾಬಾರ. ನಮಗ ಪಂಥಾಹ್ವಾನ ಕೊಡ್ಲಿಕ್ಕತ್ತೀರಿ? ಆತು, ಸ್ವೀಕಾರದ ನಮಗ. ಆತು, ನಾನು ನಿಮ್ಮ ಪಂಥಾಹ್ವಾನ ಸ್ವೀಕಾರ ಮಾಡ್ತೀನಿ. ಇದ ಖುಷಿಯೊಳಗ ಈ ಸಿಹಿ ತಗೋರಿ. ಭಾವುಜಿ, ಬಹಳ ಚಲೋ ಇರ್ತದ ಕರ್ದಂಟು. ಬಹಳ ದೂರದಿಂದ ಬಂದು ತಗೊಂಡು ಹೋಗ್ತಾರ. ಇಂಥ ಕರ್ದಂಟು ಮತ್ತೆಲ್ಲೂ ಸಿಗುದಿಲ್ಲ. ತಗೋರಿ. ಯಾವ್ದಾದ್ರು ಜರೂರಿ ವಿಷಯ ಇರಬೇಕು. ಇಲ್ಲ ಅಂದ್ರೆ ಗಂಗಾ ಯಾವತ್ತೂ ಹಿಂಗ್ ಬರೋದಿಲ್ಲ. ಹೇಳು ಗಂಗಾ, ಏನಾಯ್ತು? ಅಜ್ಜಮ್ಮನ ಬಗ್ಗೆ ದೂರು ಕೊಡಕ್ಕು. ವಿಚಾರಣೆ ಆಯಕ್ಕು. ನನ್ನ ವಿಚಾರಣೆ ಮಾಡುತ್ತಿ? ತಕ್ಕಳಪ್ಪ, ಇದನ್ನ ಎಲ್ಲಿಗೆ ಬಂತು ಅಂತೀನಿ. ನಿನ್ನೆ ಮೊನ್ನೆ ಎಲ್ಲಿದ್ಲಪ್ಪ ಈಕಿ ನನ್ನ ವಿಚಾರಣೆ ಮಾಡುವಕಿ? ಆತು, ಹೇಳವ. ನಾ ಏನು ಮಾಡಿ ನೀ ದೂರು ಕೊಡ್ಲಿಕ್ಕೆ? ಹೇಳವ. ಗಂಗಾ, ತಪ್ಪು. ಮಕ್ಕಳು ದೊಡ್ಡವ್ರ ವಿಚಾರಣೆ ಮಾಡೋ ಹಂಗಿಲ್ಲ. ಒಳಗೆ ಹೋಗು. ಆದ್ರೆ ಅಣ್ಣಾರ, ನನ್ನ ಮಾತು ಕೇಳಿ. ಏನಿದು ಬೀಗ್ರ? ಮನಿ ಕೆಲಸದಾಕಿ ನಾ ಇಷ್ಟೊಂದು ತಲೆ ಮೇಲೆ ಏರಿಸಿ ಕುಂಡ್ರಿಸುದನ? ಮನಿ ಆಳ ಬಂದು ಮನಿ ಯಜಮಾಂತಿ ಮ್ಯಾಲ ಫಿರ್ಯಾದಿ ಕೊಟ್ಟು ವಿಚಾರಣೆ ಮಾಡ್ತಾಳಂತ. ಎಲ್ಲರೇ ಕೇಳಿರನ ಇದನ್ನ?
ಒಬ್ರರ ನನ್ನ ತಾವ ಮಾತಾಡೋರು ಸಿಕ್ರಲ್ಲ, ಈ ಎಕ್ಕಷ್ಟಿತ್ ಹುಡುಗಿ ನನ್ನ ವಿಚಾರಣೆ ಮಾಡ್ಲಿಕ್ಕೆ ಬಂದಾಳ. ನಾ ಯಾರು, ಈಕೆ ಯಾರು, ಎಲ್ಲಿ ಎಲ್ಲಿ ಸಂಬಂಧ ಅಂತೀನಿ. ಎಷ್ಟು ಮಮತಾ ಅದ ನೋಡಿ ಇವ್ರ ಬಾಯಿ ಒಳಗ. ಇಬ್ರು ಬಾಯಿ ಕಟ್ಕೊಂಡು ಕೂತಾರ, ಮಗ ಸೊಸೆ ಅನ್ನಿಸ್ಕೊಂಡವ್ರು. ನನಗೇನ್ ಮರ್ಯಾದೆ ಅದ ಈ ಮನೆ ಒಳಗ? ಇತ್ತು ಇಲ್ದಂಗಿದ್ದೇನಿ. ನೀವು ನಮ್ಮ ಜೋಡಿ ಬಂದು ಬಿಡ್ರಿ ಅತ್ತಿಯವ್ರ. ನೀವು ನಮ್ಮ ಜೋಡಿ ಇದ್ರೆ ಸಾಕು, ನಾನು ನಿಮ್ಮನ್ನ ನನ್ನ ಹಡದ ತಾಯಿಗಿಂತ ಹೆಚ್ಚಿಗೆ ಕಾಳಜಿ ಮಾಡ್ತೀನಿ. ಮರ್ಯಾದೆ ಇಲ್ಲದ ಕಡೆ ಯಾಕೆ ಇರ್ತೀರಿ? ಇವತ್ತ ಬಂದು ಬಿಡ್ರಿ ನಮ್ಮ ಮನೆ ಕಡೆ. ಅವ ಏನು ಮಾತಾಡ್ಲಿಕ್ಕತ್ತೀರಿ? ನಾನು ನಂದಿನಿ ನಿಮ್ಗೆ ಯಾವತ್ತು ಮರ್ಯಾದೆ ಕೊಟ್ಟಿಲ್ಲ? ಯಾವತ್ತು ನಿಮ್ಮ ಮರ್ಯಾದೆ ಕಡಿಮೆ ಮಾಡಿದಿ? ನಿನ್ನೆ ಮೊನ್ನೆ ಬಂದ್ ಹುಡುಗಿ ನನ್ನ ತಲೆ ಮೇಲೆ ಕುತ್ಕೊಂಡು ವಿಚಾರಣೆ ಮಾಡ್ಲಿಕ್ಕೆ ಬಂದಾಳ. ನೀನು ನನ್ನ ತಡೆದು ಅಕ್ಕಿ ಮಾತಿಗೆ ಕಿವಿ ಕೊಡ್ತೀಯಲ್ಲ, ಇದು ತಾಯಿ ಕೊಡು ಮರ್ಯಾದೆ ಏನಪ್ಪ? ಗಂಗಾ, ನಿನಗೆ ಬೇರೆ ಏನಾರ ತೊಂದರೆ ಆಗಿದ್ರೆ ಹೇಳು. ಅವನ ವಿಚಾರದಾಗ ನಾ ಯಾವ ದೂರನ್ನು ಕೇಳೋದಿಲ್ಲ, ಯಾವ ವಿಚಾರಣೆನೂ ಮಾಡೋದಿಲ್ಲ. ಅವರು ನನ್ನ ತಾಯಿ ಇದ್ದಾರ, ಗೊತ್ತದೇನು? ಅಣ್ಣಾರೆ, ಸ್ವಲ್ಪ ನನ್ನ ಮಾತು ಕೇಳಿ. ಗಂಗಾ, ನಾನು ನಿನಗೆ ಹೇಳಿದ್ನೋ ಇಲ್ಲೋ ಅವನ ವಿಷಯದಾಗ ನಾನು ಯಾವ ವಿಚಾರಣೆನೂ ಮಾಡೋದಿಲ್ಲ ಅಂತ? ನಿನಗೇನಾರ ಹೇಳೋದಿತ್ತಂದ್ರ ಅವನ ಹತ್ರ ಹೋಗಿ ಹೇಳು, ನನ್ನ ಹತ್ರ ಅಲ್ಲ. ನಿನ್ನ ದೇಕರಕಿನ ಅವ್ವ ನೋಡ್ಕೋತಾಳ, ನಿನ್ನ ಎಲ್ಲಾ ಜವಾಬ್ದಾರಿನ ಅವನ್ ಕೊಟ್ಟೇನಿ ಅಂತ ಹೇಳೇನಿಲ್ಲೋ? ಈಗ ನಡಿ ಇಲ್ಲಿಂದ. ನಡಿ. ಕರೆ ಹೇಳ ಗಂಗಾ, ನಿನ್ನ ಮಾಸ್ತರ್ ನಿನಗೇನ್ ಕಲ್ಸ್ಯಾರ? ಹೆಸರು ಬರೆಯೋದನ್ನ ಕಲ್ಸಿಲ್ಲ? ಏನ್ ಹೇಳ್ಕೊಟ್ಟಾರ ನಿನಗ? ಪೂಜೆಯೇವ ಮಹಾಭಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಮ್ಯಯ. ಮೇಷ್ಟ್ರು ಇದನ್ನೆಲ್ಲ ಹೇಳ್ಕೊಟ್ಟಿದ್ದ. ಇದರ ಅರ್ಥ ಅವ್ವ ಮಾಸ್ತರಿಗೆ ಹಿಂಗ ಕಲ್ಸು ಅಂತ ಹೇಳ್ಯಾರ. ಎಂತ ದೊಡ್ಡ ತಪ್ಪು ಮಾಡಿದೆ ನಾನು. ಅವನ ಮೇಲೆ ದೂರು ಕೊಡಬೇಕು ಅಂತ ಬಂದಿದ್ದಿ. ಏನದು?